ಶಿಡ್ಲಘಟ್ಟ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಸೋಮವಾರ ಶಾಸಕ ಬಿಎನ್ ರವಿಕುಮಾರ್ ಭೇಟಿ ನೀಡಿ ರೀಲರುಗಳ ಸಮಸ್ಯೆಗಳನ್ನು ಆಲಿಸಿ ಕುಂದುಕೊರತೆಗಳ ಸಭೆ ನಡೆಸಿದರು. ಸಭೆಯಲ್ಲಿ ಸಿಲ್ಕ್ ರೀಲರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಧ್ಯಕ್ಷ ಫಾರೂಕ್ ಮಾತನಾಡಿ, ರೈತರು ರೇಷ್ಮೆಗೂಡು ಮಾರುಕಟ್ಟೆಗೆ ತಂದು ಮಾರಿ ತಕ್ಷಣವೇ ಹಣ ಪಡೆದು ವಾಪಸ್ ಹೋಗುತ್ತಾರೆ. ಆದರೆ ರೀಲರುಗಳು ಮಧ್ಯವರ್ತಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದೇವೆ. ನಾವು ಉತ್ಪಾದಿಸುವ ಕಚ್ಚಾ ರೇಷ್ಮೆಯನ್ನು ನೇರವಾಗಿ ಮಗ್ಗದವರಿಗೆ ಮಾರಿ ಹಣ ಪಡೆಯಲು ಅನುಕೂಲವಾಗುವ ಹಾಗೆ ಒಂದು ಕಚ್ಚಾ ರೇಷ್ಮೆಯ ಮಾರುಕಟ್ಟೆಯನ್ನು ಸ್ಥಾಪಿಸಬೇಕು. ರೇಷ್ಮೆಗೂಡಿಗೆ ಮಾರುಕಟ್ಟೆ ಇದ್ದ ಹಾಗೆ ರೇಷ್ಮೆ ನೂಲಿಗೂ ಮಾರುಕಟ್ಟೆ ಬೇಕು. ಆಗ ಮಾತ್ರ ರೀಲರುಗಳು ಅಭಿವೃದ್ಧಿಯಾಗಲು ಸಾಧ್ಯ. ಇಲ್ಲವಾದರೆ ಈ ಉದ್ದಿಮೆ ಕ್ಷೀಣಿಸುತ್ತದೆ ಎಂದು ಹೇಳಿದರು. ಮೆಡಿಕೇಡ್ ಈ ತರ ಹಾಕ್ಸ್ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಸ್ಕೀಮಲ್ಲಿ ಒಂದು ಸ್ಕೀಮಲ್ಲೂ ನಮಗೂ ಅನುಕೂಲ ಆಗಿಸ್ತಾ ಇಲ್ಲ. ಹಾಗಾಗಿ ನಮ್ಗೆ ಸ್ಟೇಟ್ ಮಾತ್ರ ಯಾವುದೋ ಒಂದು ಸೋಲಾರ್ದು ಅದೋ ಇದು ಕೊಡ್ತಾ ಇದ್ದಾರೆ, ಮಿಕ್ಕಿದ್ದು ಯಾವುದು ಬರ್ತಾ ಇಲ್ಲ. ಸೆಂಟ್ರಲ್ ಸ್ಕೀಮಲ್ಲಿ ನಮಗೆ ನಮ್ಮ ರೀಲರ್ಸ್ ಕಾಲೋನಿ ಅಂತ ಮಾಡಿಕೊಟ್ರೆ ಭಾಳ ಚೆನ್ನಾಗಿರ್ತದೆ. 140 ಸೈಟ್ ಮಾಡಿಕೊಟ್ಟು ಅದರಲ್ಲಿ ಶೆಡ್ ಹಾಕ್ಕೊಟ್ರೆ ಈಗ ಬರೋಂಥ ಇನ್ಸ್ಟ್ರೂಮೆಂಟಿಗೆ ಹಾಕ್ಕೊಂಡು ಕೊಟ್ಟರೆ ನಾವು ಒಂಥರ ಹೈಟೆಕ್ ಆಗ್ತೀವಿ ಸರ್. ನಮ್ಮ MLA ಸಾಹೇಬ್ರನ್ನ ನಾವು ಕೇಳ್ಕೊಂತ ಇದ್ದೀವಿ ಸರ್ ತಿಳ್ಕೊಳ್ಳಿ. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ರೀಲರುಗಳು, ರೈತರು ಮತ್ತು ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಎಲ್ಲರಿಗೂ ಅನುಕೂಲವಾಗುತ್ತದೆ. ಅಧಿಕಾರಿಗಳು ಮೊದಲು ವೈರ್ ಸಮಸ್ಯೆ ನಿವಾರಿಸಬೇಕು. ಅಕಸ್ಮಾತ್ ನಿಮ್ಮ ವ್ಯಾಪ್ತಿಗೆ ಅದು ಬರದಿದ್ದರೆ ನಿಮ್ಮ ಮೇಲಾಧಿಕಾರಿಗಳನ್ನು ಭೇಟಿ ಮಾಡೋಣ, ಸಂಬಂಧಿಸಿದ ಸಚಿವರನ್ನು ಭೇಟಿ ಮಾಡೋಣ. ಮಾರುಕಟ್ಟೆಯಲ್ಲಿ ಸಮಸ್ಯೆಗಳು ಬಗೆಹರಿಯಬೇಕು. ಪ್ರತಿದಿನ ರೀಲರುಗಳು ಮತ್ತು ರೈತರಿಂದ 1 ರಿಂದ 2 ಲಕ್ಷ ರು ಕಮಿಷನ್ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಕುಡಿಯುವ ನೀರು, ಶೌಚಾಲಯ ಮುಂತಾದ ಮೂಲ ಸೌಲಭ್ಯಗಳು ಇರದಿದ್ದರೆ ಹೇಗೆ? ಹೊರಗುತ್ತಿಗೆದಾರರಿಗೆ ಹಣ ಸಂದಾಯ ಮಾಡದಿದ್ದರೆ ಹೇಗೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದರು. ರೀಲರುಗಳು ಮತ್ತು ರೈತರು ಕೋಟ್ಯಾಂತರ ರು ವ್ಯವಹಾರ ಮಾಡುತ್ತಾರೆ. ಒಂದು ಕೌಂಟರ್ ಅನ್ನು ಮಾರುಕಟ್ಟೆಯಲ್ಲಿ ಸ್ಥಾಪಿಸುವಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಪಾರದರ್ಶಕವಾಗಿ ಜಾರಿಗೊಳಿಸಬೇಕು ಮತ್ತು ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕು ಎಂದು ಸೂಚಿಸಿದರು. ಕುಡಿಯೋ ನೀರು ವ್ಯವಸ್ಥೆ ಭಾಳಷ್ಟು ವ್ಯವಸ್ಥೆ ಇಷ್ಟು ಜನ ಇಲ್ಲಿ ಇದ್ದಾರೋ ಅವ್ರಿಗೆ ಸಂಬಳ ಅವರು ಜೀವನ ಮಾಡಬೇಕು. ಸರ್ಕಾರದಿಂದ ಬರಲ್ಲ ಅಂದರೆ ಪ್ರತಿದಿನ ಇವತ್ತು ರೀಲರ್ಸು ರೇಷ್ಮೆ ಬೆಳೆಗಾರರು ಉದಾಹರಣೆ ಇವತ್ತು ಸುಮಾರು ಏನಿಲ್ಲ ಅಂದ್ರೂ 1,20,000 1,30,000 ಇವತ್ತು ಕಮಿಷನ್ ಕಟ್ತಾರೆ. ಇಲ್ಲಿ ರೀಲರ್ಸು ಕಟ್ತಾವ್ರೆ, ರೈತರು ಕಟ್ತಾವ್ರೆ. ಇಲ್ಲಿ ಸಂಬಳ ಕೊಡೋದು 6 ತಿಂಗಳ ಸಂಬಳ ಇಲ್ಲ. ಈಗ ಮೂಲಭೂತ ಸೌಕರ್ಯ ನಾವು ಕೊಡ್ತಾ ಇಲ್ಲ. ಇದರ ಅರ್ಥ ಏನು? ಇದು ಸರ್ಕಾರ ಜವಾಬ್ದಾರಿನ ಅಧಿಕಾರಿಗಳ ಜವಾಬ್ದಾರಿ. ಇದನ್ನ ನೀವು ಗಮನಿಸ್ಕೊಳತ್ತೆ. ನಿಮ್ಮ ಕಮಿಷನರ್ ಹತ್ರ ಬರ್ತೀನಿ, ಯಾರ ಹತ್ರ ಬೇಕಾದ್ರೂ ಹೋಗೋಣ. ಇದಕ್ಕೊಂದು ಸಮಯ ನಿಗದಿ ಮಾಡಿ ವೈಫೈ ಹೊಸದಾಗಿ ಅಳವಡಿಕೆ ಆಗೋಂಥ ಕೆಲಸ. ಒಂದು ಗುತ್ತಿಗೆದಾರನು ಇವತ್ತು ವೈಫೈ ನಡೆಸ್ತಾ ಇದ್ದಾರೆ. ರೆಗ್ಯುಲರಾಗಿ ಅವರು ಸಿಬ್ಬಂದಿ ಇಲ್ಲಿರಬೇಕು. ಏನಾದರೂ ಸಮಸ್ಯೆ ಬಂದರೆ ಆ ಕೂಡಲೇ ಅದನ್ನ ಇತ್ತಡ್ದಾಗಂಥ ಕೆಲಸ. ಈಗ ನೀವು ಬ್ಯಾಂಕ್ ಅವರು ಇಲ್ಲಿ ಒಂದು ಕೌಂಟ್ರ್ ಓಪನ್ ಮಾಡಿ. ಏನು ಕೌಂಟ್ರ್ ಅಂದರೆ, ಈಗ ರೀಲರ್ಸು ಕ್ಯಾಶ್ ತಂದು ಕಟ್ಟಿದಾಗ ಕಟ್ಸ್ಕೊಂಡು ಅವ್ರ ಅಕೌಂಟ್ಗೆ ಅಮೌಂಟ್ ಕಟ್ಸಿ, ಒಂದು ವೇಳೆ ಅವ್ರಿಗೇನು ಕ್ಯಾಶ್ ಅವಶ್ಯಕತೆ ಇದ್ದರೂ ಕೊಡೋಂಥ ಕೆಲಸ ನೀವು. ಯಾಕಂದರೆ ನಿಮ್ಮ ಬ್ಯಾಂಕು ಎಂಟೈರ್ ಟ್ರಾನ್ಸಾಕ್ಷನ್ನು ಇಲ್ಲೇ ಇರೋದ್ರಿಂದ ನೀವು ಒಂದು ಅಲ್ಲಿ ಸಪ್ರೇಟಾಗಿ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಒಂದು ಕಟ್ಟಡಿ ರೆಡಿ ಮಾಡಿಕೊಡ್ಬಿಡ್ತೀವಿ. ಒಂದು 2 ಸಿಬ್ಬಂದಿನ ಹಾಕಿ ಸಾಫ್ಟ್ವೇರಿಗೆ ಫಿಟ್ ಮಾಡಿ. ಇವತ್ತು ರೀಲರ್ಸ್ ಬಗ್ಗೆ ಎಲ್ಲರೂ ಮಾತಾಡಿ. ಇಲ್ಲಿ ರೈತರದ್ದು ಸಮಸ್ಯೆ ಇದೆ, ರೈತರ ಬಗ್ಗೆ ಯಾರು ಮಾತಾಡಿ. ರೈತರ ಸಮಸ್ಯೆ ಏನಂದರೆ, ಮಾರ್ಕೆಟ್ಗೆ ಹಿಂದಿನ ದಿನ ಎಲ್ಲ ಬೆಳಗಿನ ಜಾವ 5 ಗಂಟೆಗೆ ಬಂದಿದೆ. ನೀವು ಆದಷ್ಟು ಬೇಗ ಮಧ್ಯಾಹ್ನ 1 ರಿಂದ 2 ಗಂಟೆ ಒಳಗಡೆ ತೂಕಗಳು ಮಾಡಿ ರೈತನ ಮನೆಗೆ ಕಳಿಸಿದ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಎನ್ ಸ್ವಾಮಿ, ರೇಷ್ಮೆಗೂಡಿನ ಮಾರುಕಟ್ಟೆ ಉಪನಿರ್ದೇಶಕ ಎನ್ ಮಹದೇವಯ್ಯ, ತಾಲೂಕು ಸಿಲ್ಕ್ ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನ್ಸರ್ ಖಾನ್, ಜಿ ರೆಹಮಾನ್, ಸಹಾಯಕ ನಿರ್ದೇಶಕ ತಿಮ್ಮರಾಜು, ಶ್ರೀಧರ್ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.